ಸರ್ಕಾರಕ್ಕೆ ಏನಾದರೂ ಒಂಚೂರಾದ್ರೂ ಉಳ್ಕೊಂಡಿದೆಯಾ ನನಗಂತೂ ಅರ್ಥ ಆಗ್ತಿಲ್ಲ. ಯಾವ ಮಟ್ಟಕ್ಕೆ ತಂದಿಡಬೇಕು ನೀವು ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನು ಮಾಡಕ್ಕೆ ಹೊರಟಿದ್ದೀರಾ ಅಂತನೂ ಅರ್ಥ ಆಗ್ತಿಲ್ಲ. ಕಾರಣ ಏನು ಅಂತಂದ್ರೆ, ಈಗ ಬರ್ತಾ ಇರುವಂತಹ ಮಾಹಿತಿ, ತೀವ್ರ ಜಲಕ್ಷಾಮದ ನಡುವೆ ಕೂಡ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ. ಏಕಾಏಕಿಯಾಗಿ ತಮಿಳುನಾಡಿಗೆ ಕೆಆರ್ಎಸ್ನಿಂದ ನೀರು ಹರಿಸಿದೆ ರಾಜ್ಯ ಸರ್ಕಾರ. ಕೆಆರ್ಎಸ್ನಿಂದ 4,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಈಗ ರಿಲೀಸ್ ಮಾಡಿದ್ದಾರೆ. ಇಂದು ಮಧ್ಯಾಹ್ನದಿಂದ ಕೆಆರ್ಎಸ್ನಿಂದ ನೀರು ಹರಿಸ್ತಾ ಇದ್ದಾರೆ ಅಧಿಕಾರಿಗಳು. ಸರ್ಕಾರದ ನಡೆಗೆ ಈಗ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯ ಡ್ಯಾಂನಲ್ಲಿ ಕೇವಲ 88 ಅಡಿ ಮಾತ್ರ ನೀರಿದೆ. ಹೀಗೆ ನೀರು ಬಿಟ್ರೆ 2 ದಿನದಲ್ಲಿ 70 ಅಡಿಗೆ ಕುಸಿಯುತ್ತೆ ಕೆಆರ್ಎಸ್ ನೀರಿನ ಮಟ್ಟ. 70 ಅಡಿಗೆ ಕುಸಿದ್ರೆ ನೀರಿನ ಸಮಸ್ಯೆ ಉಲ್ಬಣಿಸುತ್ತೆ. ಇವತ್ತು ಯಾರೋ ಅಧಿಕಾರಿಗಳು ಹೇಳ್ತಾ ಇದ್ರು, ಕುತ್ಕೊಂಡು ನೋಡ್ತಾ ಇದ್ದೆ ನಾನು ಅದನ್ನ. ಏನ್ ಬಿಟ್ಟಿದ್ದು, ಕನಿಷ್ಠ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅಂತ ಹೇಳಿ. ಕನಿಷ್ಠ ಕಾಮನ್ ಸೆನ್ಸ್ ಇದೆಯಾ? ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಏನು ಅಂತ ಹೇಳಿ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಯಾವ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಡಬೇಕು ಅನ್ನುವಂಥ ಕನಿಷ್ಠ ಜ್ಞಾನವೂ ಬೇಕಾಗಿಲ್ವಾ ನಿಮಗೆ? ನಿಮ್ಮ ಹೇಳಿಕೆಗಳನ್ನು ಕೊಡೋ ಮೂಲಕವಾಗಿ ಅದು ಹೇಗೆ ಲಾಭವಾಗುತ್ತೆ, ವರದಾನವಾಗುತ್ತೆ ಬೇರೆ ರಾಜ್ಯಗಳಿಗೆ, ತಮಿಳುನಾಡಿಗೆ, ಆಫ್ಕೋರ್ಸ್ ತಮಿಳುನಾಡಿಗೆ ಕನಿಷ್ಠ ಜ್ಞಾನ ಇಲ್ಲದೆ ರೀತಿಯಲ್ಲಿ ಬಿಡ್ತಿರಲ್ಲ ಹಂಗೆ ಕೂತ್ಕೊಂಡು. ಈಗ ನೀರು ಬೇರೆ ಬಿಡ್ತಾ ಇದ್ದೀರಾ. ನೀರು ಎಲ್ಲಿಂದ ಕೊಡ್ತೀರಾ? ಇವತ್ತೇನು ಹೇಳಿದ್ದೀರಾ ಗೊತ್ತಾ? ನಮ್ಮ ಹತ್ರ 5 ತಿಂಗಳಿಗೆ ಕೊಡುವಷ್ಟು ನೀರಿದೆ ಅಂಥೇಳಿ. ಮಾನ ಮರ್ಯಾದೆ ಏನಾದರೂ ಇದೆಯೇನ್ರಿ ನಿಮಗೆ? ಎಷ್ಟು ನೀರಿದೆ, ಅದರಲ್ಲಿ ಬಳಕೆ ಎಷ್ಟಾಗತ್ತೆ? ಇರೋದೀಗ 15.49 TMC ನೀರಿದೆ KRSನಲ್ಲಿ. 15.49, 5-6 TMC ಡೆಡ್ ಸ್ಟೋರೇಜ್ ಅದು. ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಈಗ ಆಲ್ರೆಡಿ 1,500 TMCನ ಹರಿದು ಬಿಡ್ತಾ ಇದ್ದೀರಾ. ಅದು ಯಾಕೆ ಅಂತಂದರೆ ಕೋರ್ಟ್ ಪ್ರಕಾರ ಹೇಳಿದೆ, ಅದು ವನ್ಯಜೀವಿಗಳಿಗೂ ಕೂಡ ಬೇಕಾಗತ್ತೆ, ಅಲ್ಲಿ ಬದುಕೋಕ್ಕೂ ಕೂಡ ಅವಶ್ಯಕತೆ ಇದೆ. ಆ ನೀರು ಹರಿದು ಹೋಗುತ್ತೆ. 1,500 ಅದು ಬೇಡ ಅಂದ್ರೂ 2,500 ಇನ್ಕ್ರೀಸ್ ಮಾಡಿದ್ರಲ್ಲಿ ಏನಕ್ಕೆ? ಅಸಹ್ಯ ಅನಿಸ್ತಾ ಇದೆ ನಿಮಗೆ. ನೋಡಿ ಯಾವ ರೀತಿಯಾಗಿ ನಡೆದಿದೆ ಅಂತೇಳಿ ಹೇಳ್ಬಿಡ್ತೀನಿ ನಿಮಗೆ. ಕಾಂಗ್ರೆಸ್ ತಪ್ಪಿನಿಂದ ಈಗ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಆಗಿದೆ, ಈಗ ಎದುರಾಗಿದೆ ಅಂತ ದೂಷಣೆಯನ್ನ ಮಾಡ್ತಾ ಇದ್ದಾರೆ. ದೇಶ ವಿದೇಶದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅಂದ್ರೆ ಏನ್ ಮಾಡೋಣ? ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ವಿಪಕ್ಷದವರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಅಂತ DCM ತಿರುಗೇಟ್. ಹೌದಾ ಸರ್? ಈಗ ಯಾಕೆ 4,000 ಕ್ಯೂಸೆಕ್ ಬಿಟ್ರಿ? ಪಾಪ ಅಲ್ಲಿವ್ರಿಗೆ ನೀರು ಬೇಕಲ್ವೇನೋ ಹೇಳಿದ್ರಲ್ಲ ಹಿಂದೆ ಒಂದು ಸ್ಟೇಟ್ಮೆಂಟು. ಅಲ್ಲದೆ ಹಾಹಾಕಾರ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಮನೆಯಲ್ಲೂ ಬೋರ್ವೆಲ್ ನೀರು ಇಲ್ಲ, ಬೇರೆ ಕಡೆಯಿಂದ ತರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ನೀರು ಬಿಡ್ತಾ ಇದ್ರೆ ತಮಿಳುನಾಡಿಗೆ? ಈ ಮಧ್ಯೆ ಕಾವೇರಿ ಕೊಳದ ಜಲಾಶಯಗಳಲ್ಲಿ 34 TMC ನೀರಿದೆ. 5 ತಿಂಗಳು ಬೆಂಗಳೂರು ಸೇರಿ ಇತರೆ ನಗರಗಳಿಗೆ ಬೇಕಾಗುವಷ್ಟು ನೀರಿದೆ ಅಂತೆ. ಯಾರು ಹೆದರಬೇಕಾಗಿಲ್ಲ ಅಂತ ಜಲಮಂಡಳಿ ಹೇಳಿದೆ. ನಾಳೆ ಏನಾದರೂ ನೀರಿನ ಸಮಸ್ಯೆ ಆದರೆ ಈ ಅಧಿಕಾರಿಯನ್ನೇ ಹೋಗಿ ಕೇಳಬೇಕು ನೀವು. ನೀರು ನಿಮಗೆ ಎಲ್ಲೇ ಸಮಸ್ಯೆ ಆಗಲಿ ಈ ಅಧಿಕಾರಿಯನ್ನೇ ಹೋಗಿ ಕೇಳಬೇಕು. ನೀವೇ ಕೊಟ್ಟಿದ್ರಲ್ಲ ಟ್ಯಾಂಕರ್ ತರಿಸೋದು, ನಿಮ್ಮ ದುಡ್ಡಿಂದನೇ ತರಿಸಿ, ನಿಮಗೆ ಬರೋ ಸಂಬಳದಿಂದಾನೆ. CMC ಏರಿಯಾಗಳೆಲ್ಲ ನೀರಿನ ಸಮಸ್ಯೆ ಆಗಿರೋದು ನಿಜ. ಕುಡಿಯುವ ನೀರನ್ನು ಅನ್ಯ ಉದ್ದೇಶಗಳಿಗೆ ಬಳಸೋ ಬಗ್ಗೆ ಅದನ್ನ ಬಿಡಿ, ಅದನ್ನ ಹೇಳಿದೀವಿ, ಜನನೂ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೂ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನು ಬಳಕೆ ಮಾಡಬೇಕು ಅಂತ. ನೋಡೋಣ ಏನು ಹೇಳಿದ್ದಾರೆ ಅಂತೇಳಿ. ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಹರಾಜು ಹಾಕಿರುವಂಥ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕುಡಿಯುವ ನೀರಿಗೆ ಹಾಹಾಕಾರ ಬಂದಿದೆ, ಇದನ್ನು ಕ್ರಮ ತೆಗೆದುಕೊಳ್ಬೇಕು. ವಿದೇಶಿ ಕಂಪನಿಗಳು ಯಾರು ಇನ್ನು ಬರಬೇಡಿ ಅಂತ ಆ ಚಾನಲಲ್ಲೇ ಬಂದಿದೆ, ವಿದೇಶಿ ಚಾನಲಲ್ಲಿ. ಆದರೆ ಇದುವರೆಗೂ ಸರ್ಕಾರ ಇಷ್ಟಾಗೈತಲ್ಲ, ಇಷ್ಟು ಜ್ವಲಂತ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋದನ್ನು ಸರ್ಕಾರ ಎಲ್ಲರನ್ನ ಕರೆದು ಏನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಒಂದು ಸಭೆ ಆದರೂ ಮಾಡಬೇಕು. ಬೆಂಗಳೂರು ನಗರಿಗೆ ಕಾವೇರಿ ನೀರು ಏನು ಬರಬೇಕಾಗ್ತದೆ, ಅದು ಬರ್ತಾ ಇದೆ. ನೆಕ್ಸ್ಟ್ 5 ತಿಂಗಳಿಗೆ ಅವಶ್ಯಕತೆ ಇರೋದಕ್ಕಿಂತ ನೀರು 2 ಪುಟ ನೀರು ಕಾವೇರಿಲಿ ಇದೆ. ಹಾಗಾಗಿ ಕಾವೇರಿ ನೀರು ನಮಗೆ ಸಂಪೂರ್ಣವಾಗಿ ಇದೆ. ಹಾಗಾಗಿ ಜನರು ಯಾರು ಕೂಡ ಆತಂಕ ಪಡಬೇಡಿ. ನಾವೀಗಾಗಲೇ ಜಲಮಂಡಳಿ ವತಿಯಿಂದ ಯಾರು ಗೃಹ ನೀರನ್ನು ದುರ್ಬಳಕೆ ಮಾಡ್ತಾರೆ ಅದನ್ನು ಕೂಡ ಕಾನೂನಂತೆ ದಂಡ ಹಾಕ್ಲಿಕ್ಕೆ ಅವಕಾಶ. ನಾನು ಆಕಾರ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಪಾಪ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ. ನಾನು ಇಲ್ಲ ಅಂತ ಹೇಳಿ, ನನ್ನ ಮನೇಲೂ ಇಲ್ಲಪ್ಪ. ನಾವು ಎಮರ್ಜೆನ್ಸಿ ಹೊರಗಡೆಯಿಂದ ತರ್ಸಕ್ಕೆ ಎಲ್ಲ ಥರದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಮೋಸ್ಟ್ಲಿ ಆಫೀಸರ್ ಏನಾದರೂ ತಮಿಳ್ನಾಡವ್ರು, ಕರ್ನಾಟಕದವ್ರಂತೂ ಇದ್ದಂಗೆ ಕಾಣಿಸ್ತಾ ಇಲ್ಲಪ್ಪ. ಬೇರೆ ರಾಜ್ಯದವ್ರು ಏನಾದರೂ ಆಗಿದ್ದೀರಾ? ತಮಿಳ್ನಾಡಿನವ್ರು ಏನಾದರೂ ಆಗಿದ್ದೀರಾ? ಅಲ್ಲಿಗೇನಾದರೂ ಉಪಕಾರ ಮಾಡಬೇಕು ಅಂತ ಏನಾದರೂ ಕಾಯ್ತಾ ಇದ್ದೀರಾ? ಈ ಮೂಲಕವಾಗಿ ಹೇಳಿಕೆಗಳನ್ನು ಕೊಡೋ ಮೂಲಕವಾಗಿ ನಿಮ್ಮ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ, ತಮಿಳ್ನಾಡಿನ ಬಳಕೆ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಕನಿಷ್ಠವಾಗಿ ಯೋಚನೆ ಮಾಡುವಂಥ ಶಕ್ತಿ ಏನಾದರೂ ಇದೆಯಾ ಆ ಪೊಸಿಷನಲ್ಲಿ ಇದ್ರೂ ಕೂಡ? ಏನಪ್ಪ ನಮಗಂತೂ ಅರ್ಥ ಆಗ್ತಿಲ್ಲ ಸರ್ಕಾರ ಏನು ಬಯಸ್ತಾ ಇದೆಯೋ ಅಂತ ಹೇಳಿ. ಇನ್ನು ಲೋಕಸಭೆ ಚುನಾವಣೆ ಸನಿಹದಲ್ಲಿ ಉತ್ತರ ಕನ್ನಡ ಸಂಸದರು ಮತ್ತೊಮ್ಮೆ ಸಂವಿಧಾನ ಬದಲಾವಣೆಯ ಮಾತನಾಡಿದ್ದಾರೆ. ಮತ್ತೆ ಈಗ ಅದೇ ವಿವಾದ.
ಉತ್ತರ ಕನ್ನಡದ ಹಲಗೇರಿಯಲ್ಲಿ ಮಾತನಾಡಿದವರು, ಸಂವಿಧಾನ ತಿದ್ದುಪಡಿ ಮಾಡೋದಾದ್ರೆ ಬಹುಮತ ಬೇಕು. ಕಾಂಗ್ರೆಸ್ನವರು ಸಂವಿಧಾನ ಮೂಲ ರೂಪ ತಿರ್ಚಿದ್ರು, ಅದರಲ್ಲಿ ಬೇಡದೇ ಇರೋದನ್ನೆಲ್ಲ ತುರುಕಿದ್ರು ಅಂತೆಲ್ಲ ಮಾತನಾಡಿದ್ದಾರೆ. ಹಿಂದೂ ಸಮಾಜವನ್ನ ದಮನಿಸುವ ರೀತಿ ಕಾನೂನು ಮಾಡಿದ್ರು, ಇದನ್ನೆಲ್ಲ ಬದಲಿಸ್ತೀವಿ ಅಂತ ಹೇಳಿದ್ದಾರೆ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು, ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನ ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯ ಸರ್ಕಾರಗಳಲ್ಲಿ 2/3 ಮೆಜಾರಿಟಿ. ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡ್ರಿ ಹೆಂಗಿರುತ್ತೆ. ಅದೊಂದು ಚರ್ಚೆ ಇದೆ. 75ರಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಸಂವಿಧಾನಾತ್ಮಕವಾಗಿ ಅದನ್ನು ಸೇರಿಸಲಿಲ್ಲ, ಸಂವಿಧಾನದ ಚೌಕಟ್ಟಿನಲ್ಲಿ ಚರ್ಚೆ ಆಗದೇನೆ ಜಾತ್ಯತೀತತೆಯನ್ನು ಸೇರಿಸ್ಕೊಂಡ್ರು ಅಂತೇಳಿ ಒಂದು ಇದೆ. ಅದನ್ನು ಬದಲಾವಣೆ ಮಾಡಬೇಕು ಅಂತ ಅವ್ರದ್ದು ವಾದ ಪದೇ ಪದೇ ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ದೇವಸ್ಥಾನಗಳ ವಿಚಾರದಲ್ಲಿ ಮತ್ತೆ ಇನ್ನುಳಿದಂಥ ಧರ್ಮದ ಧಾರ್ಮಿಕ ಸ್ಥಳಗಳಿಗೆ ಇವೆರಡಕ್ಕೂ ಕೂಡ ನಡ್ಕೊಳ್ಳುವಂಥ ರೀತಿಯ ಬಗ್ಗೆ ಬಹಳ ಚರ್ಚೆ ಇದೆ. ಗೊತ್ತಿಲ್ಲ ಅದನ್ನು ಹೇಗೆ ಅಂತ ಹೇಳಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಬಟ್ ಸಂವಿಧಾನ ಬದಲಾವಣೆ ಅಲ್ಲ, ತಿದ್ದುಪಡಿ ಅದು ಹಾಕ್ಕೊಂಡು ಬಂದಿದೆ, ಈಗಲೂ ಮಾಡ್ತೀವಿ ಅಂತಿದ್ದಾರೆ. ಜನ ಹೇಗೆ ಒಪ್ಪಿಗೆ ಕೊಡ್ತಾರೆ ನೋಡಬೇಕು. ಇನ್ನು ಕಾನೂನು ವಿರೋಧಿ ಚಟುವಟಿಕೆ ಕಾರಣ ನೀಡಿ ಬಜರಂಗ ದಳದ ತುಡುಕೂರು ಮಂಜುಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಗಡಿಪಾರು ನೋಟಿಸ್ ಅನ್ನು ಕೊಟ್ಟಿದೆ. ಗೂಂಡಾಗಿರಿ, ಕೋಮು ಸಂಘರ್ಷಕ್ಕೆ ಪ್ರಚೋದನೆ, ಮತದಾರರಿಗೆ ಬೆದರಿಕೆ ಸಾಧ್ಯತೆ ಸೇರಿ 17 ಕಾರಣವನ್ನ ಕೊಟ್ಟಿದ್ದಾರೆ. ಅಲ್ಲದೆ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿರೋದನ್ನ 13ನೇ ಕಾರಣವಾಗಿ ತೋರಿಸಿದೆ. ಇದಕ್ಕೆ ಹಿಂದೂ ಪರ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಈ ಮಧ್ಯೆ ಪಾಕ್ ಪ್ರೇಮಿಗಳ ವಿರುದ್ಧ ಕಿಡಿಕಾರಿದ ಸಚಿವ ಕೆಎನ್ ರಾಜಣ್ಣ ಯುಪಿ ಮಾದರಿಯ ಕಾನೂನು ಜಾರಿಗೆ ಆಗ್ರಹಿಸಿ ಅಚ್ಚರಿ ಮೂಡಿಸಿದ್ದಾರೆ. ಸರ್, ನಿಮ್ಮ ಪಕ್ಕದಲ್ಲಿ ಇದ್ದಾರೆ ಹೇಳಿ ಹೋಮ್ ಮಿನಿಸ್ಟ್ರು. ಇನ್ನು ಚಿಕ್ಕಮಗಳೂರು ಕಾಂಗ್ರೆಸ್ ಶಾಸಕ ತಮ್ಮಯ್ಯ ಯಡಿಯೂರಪ್ಪನವರನ್ನ ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ಹೌದಾ, ಯಡಿಯೂರಪ್ಪನವರು ಎಂದಿಗೂ ಯಾವುದೇ ಧರ್ಮ ವಿರೋಧಿಸಲಿಲ್ಲ ಅಂತ ತಮ್ಮಯ್ಯ ಅವರು ವ್ಯಾಖ್ಯಾನಿಸಿದ್ದಾರೆ. ರಾಮೇಶ್ವರಂ ಕೆಫೆ ಸ್ಫೋಟದ ತನಿಖೆ ಈಗ ತೀವ್ರಗೊಳಿಸಿದೆ. ಕೆಫೆ ಬಾಂಬರ್ಗಾಗಿ ಬಳ್ಳಾರಿ, ಕಲಬುರಗಿ, ಯಾದಗಿರಿ, ದಕ್ಷಿಣ ಕನ್ನಡ ಸೇರಿ ವಿವಿಧೆಡೆ ಎನ್ಐಎ ಈಗ ಶೋಧ ನಡೆಸಿದೆ. ಬೆಂಗಳೂರಿಂದ ಬಳ್ಳಾರಿಗೆ ಬಂದಿಳಿದಂಥ ಬಾಂಬರ್ ನಂತರ ಎಲ್ಲಿ ಹೋದ ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಅದರ ದೃಶ್ಯ ನೋಡ್ತಾ ಇದ್ದೀರಾ. ಆದರೂ ಕೆಲ ಶಂಕೆ ಆಧಾರದ ಮೇರೆಗೆ 3 ದಿನದಿಂದ ಬಳ್ಳಾರಿ, ಹೊಸಪೇಟೆ ಜಾಲಾಡಿದ್ದಾರೆ. ಯಾದಗಿರಿ, ಕಲಬುರಗಿಗೂ ಕೂಡ ಇವತ್ತು ಭೇಟಿಯನ್ನು ತನಿಖಾ ತಂಡ ಕೊಟ್ಟಿದೆ. ಪ್ರಮುಖ ಸ್ಥಳಗಳಲ್ಲಿ ಶೋಧನೆ ಮಾಡಿದ್ದಾರೆ. ಸಮುದ್ರ ಮಾರ್ಗದಲ್ಲಿ ಏನಾದರೂ ದೇಶ ಬಿಟ್ಟು ಹೋಗ್ತಾ ಇದ್ದಾನೆ ಅನ್ನುವಂಥ ಶಂಕೆ ಕೂಡ ಈಗ ಇದೆ. ಹಾಗಾಗಿ ಕರಾವಳಿ ಭಾಗದಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಇವತ್ತು ಶಂಕಿತರ 4 ಫೋಟೋಗಳನ್ನು ಎನ್ಐಎ ರಿಲೀಸ್ ಮಾಡಿದೆ. ಆತ ನಿಪ್ಪಾಣಿಯ ರಾಮಮಂದಿರ ಸ್ಫೋಟಿಸ್ತೀವಿ ಅಂತ ಬರೆದ ಪತ್ರವನ್ನು ದುಷ್ಕರ್ಮಿಗಳು ದೇವಸ್ಥಾನದಲ್ಲಿ ಬಿಟ್ಟು ಹೋಗಿದ್ದಾರೆ. ಮಾರ್ಚ್ 20-21ರಂದು ಬಾಂಬ್ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಪೊಲೀಸರಿಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಲೋಕಸಭಾ ಬಿಸಿಯ ನಡುವೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಧಾನಿಯವರು ಇವತ್ತು ಬೆಳ್ಳಂಬೆಳಗ್ಗೆ ಆನೆ ಮೇಲೆ ಕುಳಿತು, ಜೀಪ್ನಲ್ಲಿ ಕುಳಿತು ಅರಣ್ಯದಲ್ಲಿ ಸಫಾರಿ ಮಾಡಿದ್ದಾರೆ. ಗೆಂಡಾಮೃಗಗಳನ್ನು ನೋಡಿ ಬಂದಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋಗಳೀಗ ವೈರಲ್ ಆಗಿವೆ. ಸಂಜೆ ಪ್ರಧಾನಿ ಮೋದಿ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಭರ್ಜರಿ ರೋಡ್ ಶೋ ಅನ್ನು ನಡೆಸಿದ್ದಾರೆ. ಕಾಶಿ ವಿಶ್ವೇಶ್ವರನ ದರ್ಶನವನ್ನು ಪಡೆದಿದ್ದಾರೆ. ಈ ಮಧ್ಯೆ ಭಾರತ ಚೀನಾ ಗಡಿಯ ಪೂರ್ವ ಸೆಕ್ಟರ್ನಲ್ಲಿ ನಿರ್ಮಿಸಲಾದ ಸೇಲಾ ಸುರಂಗವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಇದು ಜಗತ್ತಿನಲ್ಲಿ ಅತ್ಯಂತ ಉದ್ದದ ಡಬಲ್ ಲೈನ್ ಸುರಂಗ ಇದಾಗಿದೆ. ಒಂದು ಸುರಂಗ 1003 ಮೀಟರ್ ಉದ್ದ ಇದ್ರೆ ಇನ್ನೊಂದು ಸುರಂಗ 1595 ಮೀಟರ್ ಉದ್ದ ಇದೆ. ಇದರಿಂದ 12 ಕಿಲೋಮೀಟರ್ ದೂರ 90 ನಿಮಿಷದ ಪ್ರಯಾಣವನ್ನು ಕಡಿತಗೊಳಿಸಲಾಗಿದೆ. ಎಂತಹ ಸಂದರ್ಭವೇ ಇರಲಿ, ಇದು ಬಾಲಿಪಾರ ಮತ್ತು ಚಾರಿದೌರ್ ಹೆದ್ದಾರಿಗಳನ್ನು ಅನುಸಂಧಾನ ಮಾಡುತ್ತೆ. ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಕಲರ್ ಜೆಲ್ಲಿಗಳಲ್ಲಿ ಹಾನಿಕಾರಕ ಅಂಶಗಳಿರೋದು ಈಗ ಸ್ಯಾಂಪಲ್ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಕಾಟನ್ ಕ್ಯಾಂಡಿಯಲ್ಲಿ ರೋಡ್ಮೈನ್ ಮತ್ತು ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಟರ್ಟ್ರೈಜೈನ್ ರಾಸಾಯನಿಕಗಳನ್ನು ಬಳಸ್ತಾ ಇರೋದು ಪತ್ತೆಯಾಗಿದೆ. ಇದರಿಂದ ಕ್ಯಾನ್ಸರ್, ಹೃದಯ ಮತ್ತು ಲಿವರ್ ಸಂಬಂಧಿ ಕಾಣಿಸಿಕೊಳ್ಳುತ್ತವೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸೋಮವಾರ ಸಭೆ ನಡೆಸುತ್ತೆ. ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಕಾಟನ್ ಕ್ಯಾಂಡಿ ಬ್ಯಾನ್ ಆಗುವ ನಿರೀಕ್ಷೆ ಇದೆ. ಗೋಬಿ ಮಂಚೂರಿಯಲ್ಲಿ ಅಪಾಯಕಾರಿ ರಾಸಾಯನಿಕಗಳ ಬಳಕೆ ನಿಷೇಧಿಸುವ ಸಂಭವ. ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಮಾಡಲಾಗಿದೆ. ಈ ಆದೇಶ ಅನುಷ್ಠಾನಕ್ಕೆ ನೀಡಿದ್ದ ಮಾರ್ಚ್ 12ರ ಗಡುವು ಸಮೀಪಿಸ್ತಾ ಇದೆ. ಬೆಂಗಳೂರಿನಲ್ಲಿ 50,359 ಉದ್ದಿಮೆದಾರರಿಗೆ ನೋಟಿಸ್ ಹೋಗಿದ್ದು, ಈ ಪೈಕಿ 48,736 ಉದ್ದಿಮೆದಾರರು ರಾಜ್ಯ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿದ್ದಾರೆ. ವೆರಿ ಗುಡ್. ಆದರೆ ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್ನ ಕೆಲ ವರ್ತಕರು ಸೇರಿ 1,623 ಉದ್ದಿಮೆದಾರರು ನಾನಾ ಕಾರಣಗಳಿಂದ ಆದೇಶವನ್ನು ಪಾಲನೆ ಮಾಡಿಲ್ಲ. ಸೊ ಇನ್ನೂ 2 ದಿನ ಗಡುವಿದೆ. ಒಂದೊಮ್ಮೆ ನಿಯಮ ಪಾಲನೆ ಮಾಡದಿದ್ರೆ ಬಿಬಿಎಂಪಿ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ. ಮೈಸೂರಿನ ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ಶಾಸಕ ವಾಸು ಅವರು ಇನ್ನಿಲ್ಲ. 72 ವರ್ಷದವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕೆಲ ತಿಂಗಳಿಂದ ವಾಸು ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ವಾಸು ಅವರ ನಿಧನಕ್ಕೆ ಸಿಎಂ, ಡಿಸಿಎಂ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಆಪ್ತರಾಗಿದ್ದ ವಾಸು ಒಮ್ಮೆ ಚಾಮರಾಜ ಕ್ಷೇತ್ರದ ಶಾಸಕರಾಗಿದ್ದರು. ಮೈಸೂರು ಪಾಲಿಕೆಯ ಮೇಯರ್ ಕೂಡ ಆಗಿದ್ರು. ಶಿಕ್ಷಣ ಸಂಸ್ಥೆ, ಕೈಗಾರಿಕೆಯನ್ನು ಹೊಂದಿದ್ರು. ಕಳೆದ ಬಾರಿ ಟಿಕೆಟ್ ಕೈತಪ್ಪಿದ ಕಾರಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು.
5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ 4-1 ಅಂತರದಿಂದ ಭಾರತ ಗೆದ್ದಿದೆ. ಅಂತಿಮ ಪಂದ್ಯದಲ್ಲಿ ಸಂಪೂರ್ಣ ಆಧಿಪತ್ಯ ತೋರಿಸಿದ ಟೀಂ ಇಂಡಿಯಾ ಕೇವಲ 3 ದಿನದಲ್ಲಿ ಆಂಗ್ಲರನ್ನ ಸೋಲಿಸಿದೆ. ಇನ್ನಿಂಗ್ಸ್ ಮತ್ತು 64 ರನ್ಗಳ ಅಂತರದಿಂದ ಧರ್ಮಶಾಲಾ ಟೆಸ್ಟ್ ಪಂದ್ಯವನ್ನು ರೋಹಿತ್ ಪಡೆ ಜಯಿಸಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಉಳಿಸಿಕೊಂಡಿದೆ. ಸ್ಪಿನ್ನರ್ ಅಶ್ವಿನ್ ತಮ್ಮ 100ನೇ ಪಂದ್ಯದಲ್ಲಿ 9 ವಿಕೆಟ್ ಗಳಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. 36ನೇ ಬಾರಿ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಪಡೆದ ಸಾಧನೆ ಮಾಡಿದರು. ಕುಂಬ್ಳೆ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ. ಅತಿ ಹೆಚ್ಚು ರನ್ ಗಳಿಸಿದ ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಸರಣಿ ಶ್ರೇಷ್ಠ ಪುರಸ್ಕಾರಕ್ಕೆ ಪಾತ್ರರಾದರು. ಈ ಪಂದ್ಯದಲ್ಲಿ 2 ವಿಕೆಟ್ ಗಳಿಸುವ ಮೂಲಕ ಇಂಗ್ಲೆಂಡ್ ವೇಗಿ ಜೇಮ್ಸ್ ಆಂಡರ್ಸನ್ ಟೆಸ್ಟ್ ಕ್ರಿಕೆಟ್ನಲ್ಲಿ 700 ವಿಕೆಟ್ ಗಳಿಸಿದ 3ನೇ ಬೌಲರ್ ಆಗಿ ಗರಿಮೆಗೆ ಪಾತ್ರರಾದರು.